ಹಲೋ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿ ಬ್ರೇವ್ ಲಿಟಲ್ ಸ್ಕ್ವೇರಲ್ ಅನ್ನೋ ಒಂದು ಕಥೆಯನ್ನು ನೋಡೋಣ. ದಿ ಬ್ರೇವ್ ಲಿಟಲ್ ಸ್ಕ್ವೇರ್ ಅಂದ್ರೆ ಬ್ರೇವ್ ಅಂದ್ರೆ ಧೈರ್ಯಶಾಲಿ, ಲಿಟಲ್ ಅಂದ್ರೆ ಸಣ್ಣ, ಸ್ಕ್ವಿರಲ್ ಅಂದ್ರೆ ಅಳಿಲು. ಒಂದು ಧೈರ್ಯಶಾಲಿಯ ಸಣ್ಣ ಅಳಿಲು ಇವತ್ತಿನ ಈ ಕಥೆಯ ಹೆಸರು. ಒನ್ಸ್ ಅಪಾನ್ ಅ ಟೈಮ್ ಇನ್ ಅ ಬಿಗ್ ಗ್ರೀನ್ ಫಾರೆಸ್ಟ್ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಹಸಿರು ಫಾರೆಸ್ಟ್, ಒಂದು ಹಚ್ಚ ಹಸಿರು ಕಾಡಿನಲ್ಲಿ ದೇರ್ ಲಿವ್ಡ್ ಅ ಲಿಟಲ್ ಸ್ಕ್ವಿರಲ್ ನೇಮ್ಡ್ ಸಮ್ಮಿ. ಅಲ್ಲಿ ದೇರ್ ಅಂದ್ರೆ ಅಲ್ಲಿ, ಲಿವ್ಡ್ ಅಂದ್ರೆ ವಾಸಿಸುತ್ತಿತ್ತು. ಆ ಲಿಟಲ್ ಸ್ಕ್ವಿರಲ್ ನೇಮ್ಡ್ ಸ್ವಂಬಿ, ಒಂದು ಲಿಟಲ್ ಸ್ಕ್ವಿರಲ್ ಅಂದ್ರೆ ಒಂದು ಸಣ್ಣ ಅಳಿಲು, ಅದರ ಹೆಸರು ಸಮ್ಮಿ ಅನ್ನೋದು ಅಲ್ಲಿ ವಾಸವಿತ್ತು. ಸಮ್ಮಿ ವಾಸ್ ಸ್ಮಾಲ್ ಅಂಡ್ ಶೇ. ಸಮ್ಮಿ ಅನ್ನೋದು ಒಂದು ಅಳಿಲು ಇತ್ತಲ್ಲ, ಅದು ಒಂದು ಸಣ್ಣ ಮತ್ತು ಶೈ. ಶೈ ಅಂದ್ರೆ ನಾಚಿಕೆ ಸ್ವಭಾವವನ್ನು ಹೊಂದಿತ್ತು. ಹಿ ಲೈಕ್ಡ್ ಟು ಪ್ಲೇ ಇನ್ ದ ಟ್ರೀಸ್ ಅಂಡ್ ಕಲೆಕ್ಟ್ ನಟ್ಸ್. ಅದು ತುಂಬಾ ಇಷ್ಟಪಡ್ತಿತ್ತು. ಲೈಕ್ಡ್ ಹಾಗೂ ಏನು ಇಷ್ಟಪಡ್ತಿತ್ತು ಅಂದ್ರೆ, ಟ್ರೀ ಅಂದ್ರೆ ಗಿಡಗಳಲ್ಲಿ ಆಡುವುದು, ಅಥವಾ ನಟ್ಸ್ ಅಂದ್ರೆ ಬೀಜಗಳನ್ನು ಕಲೆಕ್ಟ್ ಮಾಡುವುದು ಅದಕ್ಕೆ ತುಂಬಾ ಇಷ್ಟವಿತ್ತು. ಬಟ್ ಹಿ ವಾಸ್ ಅಫ್ರೇಡ್ ಆಫ್ ಹೈಟ್ಸ್. ಆದ್ರೆ ಹಿ ವಾಸ್ ಅಂದ್ರೆ ಅದು, ಅಫ್ರೇಡ್ ಆಫ್ ಹೈಟ್ಸ್ ಆದ್ರೆ ಅದು ಭಯ ಪಡ್ತಿತ್ತು. ಅಫ್ರೇಡ್ ಅಂದ್ರೆ ಭಯ ಪಡುವುದು. ಯಾವುದಕ್ಕೆ ಭಯ ಪಡ್ತಿತ್ತು ಅಂದ್ರೆ, ಆಫ್ ಹೈಟ್ಸ್. ಹೈಟ್ ಅಂದ್ರೆ ಎತ್ತರವಾದ ಪ್ರದೇಶ ಕಂಡ್ರೆ ಅದಕ್ಕೆ ತುಂಬಾ ಭಯವಿತ್ತು. ಒನ್ ಸನ್ನಿ ಡೇ. ಒನ್ ಸನ್ನಿ ಡೇ ಅಂದ್ರೆ ಒಂದಾನ ಒಂದು ಒಂದು ಬಿಸಿಲಿನ ದಿನ. ಒಂದು ಬಿಸಿಲಿನ ದಿನದಲ್ಲಿ ಸಮ್ಮಿ ಸಾ ಹಿಸ್ ಫ್ರೆಂಡ್ಸ್ ಪ್ಲೇಯಿಂಗ್ ಹೈ ಇನ್ ದ ಬ್ರಾಂಚಸ್. ಅವಾಗ ಸ್ವಾಮಿ, ಸ್ವಾಮಿ ಅಂದ್ರೆ ಆ ಅಳಿಲು ನೋಡಿತು. ಸಾ ಅಂದ್ರೆ ನೋಡಿತು. ಈಸ್ ಫ್ರೆಂಡ್ಸ್ ಅವರ ಗೆಳೆಯರನ್ನು ನೋಡಿತು. ಎಲ್ಲಿ ಯಾವಾಗ ನೋಡಿತಂದ್ರೆ, ಒಂದು ಹೈ ಎತ್ತರವಾದ ಪ್ರದೇಶದಲ್ಲಿ ಫ್ರೆಂಡ್ಸ್ ಬ್ರಾಂಚಸ್ ಮೇಲೆ ಆಟವಾಡ್ತಿದ್ರು. ಬ್ರಾಂಚಸ್ ಅಂದ್ರೆ ಕೊಂಬೆಗಳು, ದೊಡ್ಡವಾದ ಕೊಂಬೆಗಳು. ಅದು ಎಲ್ಲಿ ಇತ್ತಂದ್ರೆ ಗಿಡಕ್ಕೆ ಅತಿ ಎತ್ತರದಲ್ಲಿತ್ತು. ಅಲ್ಲಿ ಆಟವಾಡುವುದನ್ನು ನೋಡಿತು. ದೇವರ್ ಜಂಪಿಂಗ್ ಅಂಡ್ ಲಾಫಿಂಗ್. ಅವರು ಆಟ ಆಡುತ್ತಾ ಆ ಕೊಂಬೆಗಳ ಮೇಲೆ ಜಂಪ್ ಮಾಡುತ್ತಾ, ಹಾಗೆ ಲಾಫಿಂಗ್ ಅಂದ್ರೆ ನಗುತ್ತಾ ಆ ಆಟವನ್ನು ಆಡ್ತಿದ್ರು. ಸಮ್ಮಿ ವಾಂಟೆಡ್ ಟು ಜಾಯಿನ್ ದೆಮ್. ಸಮ್ಮಿ ಅಂದ್ರೆ ಅಳಿಲು, ಅದಕ್ಕೆ ಬೇ ನಾನು ಗುಣ ಜಾನ್ ಆಗ್ಬೇಕಲ್ಲ ಅಂತ ಒಂದು ಬಯಕೆ ಆಯ್ತು. ವಾಂಟೆಡ್ ಅಂದ್ರೆ ಬಯಕೆ ಆಯ್ತು. ಬಟ್ ಹಿ ಫೆಲ್ಟ್ ಸ್ಕೇರ್ಡ್. ಆದ್ರೆ ಹಿ ಫೆಲ್ಟ್, ಫೀಲ್ ನ ಪಾಸ್ಟ್ ಟೆನ್ಸ್ ಫೆಲ್ಟ್ ಆಗುತ್ತೆ. ಅದಕ್ಕೆ ಸ್ಕೇರ್ಡ್ ಆಯ್ತು. ಏನ ಏನಾಯ್ತು ಅಂದ್ರೆ, ಓಕೆ ಅವ್ರು ದೊಡ್ಡ ಎತ್ತರವಾದ ಪ್ರದೇಶದಲ್ಲಿ ಆಟವಾಡ್ತಾ ಇದ್ದಾರೆ ಅಂತ ಹೇಳಿ ಭಯ ಆಯ್ತು. ಸ್ಕೇರ್ಡ್ ಅಂದ್ರೆ ಭಯ. ಡೋಂಟ್ ಬಿ ಅಫ್ರೇಡ್, ಸಮ್ಮಿ ಕಾಲ್ಡ್ ಔಟ್ ಹೀಸ್ ಫ್ರೆಂಡ್. ಡು ನಾಟ್ ಅಂದ್ರೆ ಬೇಡ. ಏನು ಬೇಡ ಅಂದ್ರೆ ಅಫ್ರೇಡ್ ಭಯ, ಭಯ ಪಡಬೇಡ. ಸ್ವಾಮಿ, ಸ್ವಾಮಿ ಅಂದ್ರೆ ಯಾರು, ಅಳಿಲು. ನೀನು ಭಯ ಪಡಬೇಡ ಅಂತ ಅಳಿಲಿಗೆ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ ಅಂದ್ರೆ, ಕಾಲ್ಡ್ ಔಟ್ ಈಸ್ ಫ್ರೆಂಡ್. ಕಾಲ್ಡ್ ಔಟ್ ಅಂದ್ರೆ ಕರಿತಾ ಇದ್ದಾರೆ. ಯಾರು, ಗೆಳೆಯರಿಂದ ಇವನಿಗೆ ಕರಿತಾ ಇದ್ದಾರೆ. ಅವರು ಯಾರಂದ್ರೆ, ಬೆಲ್ಲಾ ದ ಬರ್ಡ್. ಬೆಲ್ಲ ಅಂತ ಅದು ಒಂದು ಪಕ್ಷಿಯ ಹೆಸರು. ಆ ಪಕ್ಷಿ ಬರ್ಡ್, ಆ ಪಕ್ಷಿ ಈ ಅಫ್ರೇಡ್, ಈ ತರ ಭಯ ಪಡಬೇಡ ಅಂತ ಹೇಳಿ ಅಳಿಲಿಗೆ, ಸ್ವಾಮಿಗೆ, ಅವನ ದೋಸ್ತನಿಗೆ ಹೇಳ್ತಾ ಇದೆ. ಯು ಕ್ಯಾನ್ ಡೂ ಇಟ್, ಜಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಯು ಕ್ಯಾನ್ ಡೂ ಇಟ್ ಅಂತ ಮತ್ತೆ ಏನ್ ಹೇಳ್ತಾ ಇದೆ, ನೀನು ಇದನ್ನು ಮಾಡಬಹುದು. ಜಸ್ಟ್ ಸುಮ್ಮನೆ ಬಿಲೀವ್ ಇನ್ ಯುವರ್ ಸೆಲ್ಫ್, ನೀನು ಇದು ಮಾಡಬಲ್ಲೆ, ನಿನ್ನನ್ನು ನೀನು ನಂಬು ಅಂತ ಹೇಳಿ ಆ ಪಕ್ಷಿ ಹೇಳ್ತಾ ಇದೆ. ಸಮ್ಮಿ ಟುಕ್ ಆ ಡೀಪ್ ಬ್ರೀತ್. ಸಮ್ಮಿ ಅಂದ್ರೆ ಅಳಿಲು. ಟುಕ್, ಟೇಕ್ ನ ಪಾಸ್ಟ್ ಟೆನ್ಸ್ ನಲ್ಲಿ ಟುಕ್ ಆಗುತ್ತೆ, ತೆಗೆದುಕೊಂಡಿತು. ಏನ್ ತೆಗೆದುಕೊಂಡಿತು? ಆ ಡೀಪ್ ಬ್ರೆತ್, ಒಂದು ಆಳವಾದ ಉಸಿರು ಅನ್ನು ತೆಗೆದುಕೊಂಡು ಹಿ ಕ್ಲೈಮ್ಡ್ ಅಪ್ ಟು ದಿ ಫಸ್ಟ್ ಬ್ರಾಂಚ್. ಆಗ ಆಳವಾದ ಒಂದು ಉಸಿರನ್ನು ತೆಗೆದುಕೊಂಡು ಹಿ ಕ್ಲೇಮ್ಡ್ ಅಂದ್ರೆ ಹತ್ತಿತು. ಏನಂದ್ರೆ ಫಸ್ಟ್ ಬ್ರಾಂಚ್, ಒಂದು ಗಿಡಕ್ಕೆ ಹಲವಾರು ಕೊಂಬೆಗಳು ಇರುತ್ತವಲ್ಲ, ಹಾಗೆ ಒಂದು ದೊಡ್ಡವಾದ ಗಿಡಕ್ಕೆ ಹಲವಾರು ಕೊಂಬೆಗಳಲ್ಲಿ ಒಂದು ಫಸ್ಟ್ ಕೊಂಬೆನ, ಫಸ್ಟ್ ಬ್ರಾಂಚ್ನ ಅದನ್ನು ಹತ್ತಕ್ಕೆ ಸ್ಟಾರ್ಟ್ ಮಾಡಿತು. ಹೀಸ್ ಹಾರ್ಟ್ ರೇಸ್ಡ್ ಬಟ್ ಹಿ ಫೆಲ್ಟ್ ಹ್ಯಾಪಿ.
ಈಸ್ ಹಾರ್ಟ್ ರೇಸ್ಡ್ ಅಂದ್ರೆ ರೇಸ್ ಗೊತ್ತಲ್ಲ, ಅದು ಪಾಸ್ಟ್ ಟೆನ್ಸ್ ರೇಸ್ಡ್ ಆಗುತ್ತೆ. ಅವನ ಹಾರ್ಟ್ ಹಾರ್ಟ್ ಬೀಟು ಫುಲ್ ಫಾಸ್ಟ್ ಆಯ್ತು. ಹಾಗೆ ಆದ್ರೂ ಕೂಡ ಅವನಿಗೆ ಖುಷಿ ಅನಿಸಿತು. ಬಟ್ ಈ ಫೆಲ್ಟ್ ಹ್ಯಾಪಿ, ಹಾಗಾದ್ರೂ ಕೂಡ ಖುಷಿ ಅನಿಸಿತು. ಸಿ ಯು ಕ್ಯಾನ್ ಡೂ ಇಟ್, ನೋಡು ನೀನು ಇದು ಮಾಡಬಲ್ಲೆ. ಚಿಯರ್ಡ್ ಬೆಲ್ಲ, ನೋಡು ಇದು ನೀನು ಮಾಡಬಲ್ಲೆ ಅಂತ ಹೇಳಿ, ಬೆಲ್ಲ ಅಂತ ಅದ್ರ ಪಕ್ಷಿ ಗೆಳೆಯ ಇದ್ನಲ್ಲ, ಅದನ್ನು ಖುಷಿಯಿಂದ ಹೇಳಿತು, ಜೋರಾಗಿ ಖುಷಿಯಿಂದ ಅನ್ನೋದು ಅರ್ಥ. ಸಮ್ಮಿ ಸ್ಮೈಲ್ಡ್, ಹಾಗೆ ಹೀಗೆ ಈ ಮಾತನ್ನು ಹೇಳೋದ್ರಿಂದ ಕೇಳಿ ಸಮ್ಮಿ ಆ ಅಳಿಲು ನೋಡುತ್ತಾ ಒಂದು ಸ್ಮೈಲ್ ಕೊಡಿತು. ಹಿ ಕ್ಲೈಮ್ಡ್ ಹೈಯರ್ ಅಂಡ್ ಹೈಯರ್. ಹಿ ಅಂದ್ರೆ ಯಾರು ಇಲ್ಲಿ? ಸಮ್ಮಿ. ಸಮ್ಮಿನ ಹಿ ಅಂತ ಕರೆಯಲಾಗಿದೆ. ಸಮ್ಮಿ ಕ್ಲೈಮ್ಡ್ ಹತ್ತಿತು. ಏನ್ ಹತ್ತಿತಂದ್ರೆ ಹೈಯರ್ ಅಂಡ್ ಹೈಯರ್, ಎತ್ತರಕ್ಕಿಂತ ಎತ್ತರವಾದ ಒಂದು ಬ್ರಾಂಚಸ್, ಒಂದು ಕೊಂಬೆಗಳನ್ನ ಹತ್ತುತ್ತಾನೆ ಹೋಯ್ತು ಅಳಿಲು. ಸಡನ್ಲಿ, ಸಡನ್ಲಿ ಅಂದ್ರೆ ಇದ್ದಕ್ಕಿದ್ದಂತೆ ಈ ಸಾ ಅ ಬ್ಯೂಟಿಫುಲ್ ವ್ಯೂ ಆಫ್ ದಿ ಫಾರೆಸ್ಟ್. ಸಡನ್ಲಿ, ಹಿ ಅಂದ್ರೆ ಯಾರು? ಆ ಸ್ಕ್ವೇರಲ್ ಅಳಿಲು. ಸಾ ಅಂದ್ರೆ ನೋಡಿತು, ಆ ಬ್ಯೂಟಿಫುಲ್ ವ್ಯೂ, ಆ ಸುಂದರವಾದ ದೃಶ್ಯವನ್ನು ನೋಡಿತು. ಎಂತ ಸುಂದರವಾದ ದೃಶ್ಯ ಅಂದ್ರೆ ಕಾಡಿನ, ಆ ದಟ್ಟ ಕಾಡಿನ ಒಂದು ಸುಂದರವಾದ ದೃಶ್ಯವನ್ನು ನೋಡಿತು. ದಿ ಟ್ರೀಸ್ ಲುಕ್ಡ್ ಲೈಕ್ ಗ್ರೀನ್ ಕ್ಲೌಡ್ಸ್. ದಿ ಟ್ರೀಸ್, ಆ ಗಿಡಗಳು ಒಂದು ಸುಂದರವಾದ ಪ್ರದೇಶವನ್ನು ನೋಡಿದ್ನಲ್ಲ, ಅಲ್ಲಿ ಗಿಡಗಳು ಯಾವ ತರ ಕಾಣ್ತಾ ಇದ್ವು ಅಂದ್ರೆ ಲುಕ್ ಅಂದ್ರೆ ಲೈಕ್ ಗ್ರೀನ್ ಕ್ಲೌಡ್ಸ್. ಕ್ಲೌಡ್ಸ್ ಅಂದ್ರೆ ಮೋಡಗಳು. ಈ ಮೋಡಗಳು ಯಾವ ತರ ಒಂದು ದಟ್ಟವಾದ ಮೋಡಗಳು ಬಿಳಿ ಮತ್ತು ಕಪ್ಪು ತರ ಕಾಣ್ತಾ ಇದ್ವಲ್ಲ, ಅದೇ ರೀತಿ ಆ ಎಲ್ಲ ಸುಂದರವಾದ ಮರಗಳು ಒಂದು ಹಚ್ಚ ಹಸಿರಿನ ಮೋಡಗಳ ತರ ಕಾಣಿತು ಅಂತ ಅರ್ಥ. ಸಮ್ಮಿ ಫೆಲ್ಟ್ ಪ್ರೌಡ್, ಇದನ್ನು ನೋಡಿದ ಸಮ್ಮಿ ಅಂದ್ರೆ ಆ ಅಳಿಲು ಹೆಮ್ಮೆಯನ್ನು ಪಡಿತು. ಐ ಆಮ್ ಬ್ರೇವ್, ಹಿ ಶಾಟರ್ಡ್. ಹೀಸ್ ಫ್ರೆಂಡ್ ಕ್ಲಾಪ್ಡ್ ಅಂಡ್ ಚಿಯರ್ಡ್. ಐ ಆಮ್ ಬ್ರೇವ್ ಅಂತ ಜೋರಾಗಿ ಆ ಅಳಿಲು, ಹಿ ಅಂದ್ರೆ ಅಳಿಲು, ಶಾಟರ್ಡ್ ಅಂದ್ರೆ ಕೂಗಿತು. ಏನಂತ ಕೂಗಿತು ಅಂದ್ರೆ ನಾನು ತುಂಬಾ ಧೈರ್ಯಶಾಲಿಯಾಗಿದ್ದೇನೆ. ಬ್ರೇವ್ ಅಂದ್ರೆ ಧೈರ್ಯಶಾಲಿಯಾಗಿದ್ದೇನೆ ಅಂತ ಜೋರಾಗಿ ಕೂಗಿತು. ಹೀಸ್ ಫ್ರೆಂಡ್ಸ್ ಕ್ಲಾಪ್ಡ್ ಅಂಡ್ ಚಿಯರ್ಡ್, ಅವರ ಗೆಳೆಯರು ಒಂದು ಜೋರಾಗಿ ಚಪ್ಪಾಳೆಯನ್ನು ಬಾರಿಸುವುದರ ಮೂಲಕ ಅದನ್ನ ಎಂಜಾಯ್ ಮಾಡಿದ್ರು ಅನ್ನೋದು ಅರ್ಥ. ಫ್ರಮ್ ದ ಡೇ ಆನ್ ಸಮ್ಮಿ ಪ್ಲೇಡ್ ವಿತ್ ಹೀಸ್ ಫ್ರೆಂಡ್ಸ್ ಇನ್ ದ ಟ್ರೀಸ್. ಫ್ರಮ್ ದ ಡೇ ಅಂದ್ರೆ ಅವತ್ತಿನ ದಿನದಿಂದ ಸಮ್ಮಿ ಆ ಅಳಿಲು ಪ್ಲೇಡ್ ಅಂದ್ರೆ ಆಟ ಆಡುತ್ತಾ ಇತ್ತು. ಯಾವ್ದ್ರ ಜೊತೆ ಆಟ ಆಡ್ತಾ ಇತ್ತು ಅಂದ್ರೆ ಈಸ್ ಫ್ರೆಂಡ್ಸ್ ಇನ್ ದ ಟ್ರೀ, ಅವರ ಗೆಳೆಯರೊಂದಿಗೆ ಆ ಟ್ರೀಸ್, ಆ ಗಿಡಗಳಲ್ಲಿ ಆಟ ಆಡೋದನ್ನು ಸ್ಟಾರ್ಟ್ ಮಾಡಿತ್ತು. ಹಿ ವಾಸ್ ನೋ ಲಾಂಗರ್ ಸ್ಕೇರ್ಡ್, ಅವತ್ತಿನಿಂದ ಯಾವುದೇ ನೋ ಲಾಂಗರ್ ಅಂದ್ರೆ ಯಾವುದೇ ತರಹದ ದೊಡ್ಡ ಭಯನೇ ಇಲ್ಲ. ಸ್ಕೇರ್ಡ್ ಅಂದ್ರೆ ಭಯನೇ ಇಲ್ಲ ಅನ್ನೋದು ಅರ್ಥ. ಸಮ್ಮಿ ಲರ್ನ್ಡ್ ದಟ್ ಬೀಯಿಂಗ್ ಬ್ರೇವ್ ಮೀನ್ಸ್ ಟ್ರೈಯಿಂಗ್ ನ್ಯೂ ಥಿಂಗ್ಸ್. ಸ್ವಾಮಿ ಅಂದ್ರೆ ಒಂದು ಕಲಿತು. ಏನ್ ಕಲಿತಂದ್ರೆ ದಟ್ ಬೀಯಿಂಗ್ ಅಂದ್ರೆ ಇರುವುದು, ಯಾವ ತರ ಇರುವುದು ಅಂದ್ರೆ ಬ್ರೇವ್, ಧೈರ್ಯಶಾಲಿಯಾಗಿರುವುದು ಅನ್ನು ಕಲಿತು. ಅದರ ಅರ್ಥ ಏನಂದ್ರೆ ಟ್ರೈಯಿಂಗ್ ನ್ಯೂ ಥಿಂಗ್ಸ್ ಅಂದ್ರೆ ಧೈರ್ಯಶಾಲಿ ಆಗಿರುವುದನ್ನ ಕಲಿತಲ್ಲ, ಅದರ ಅರ್ಥ ಏನಂದ್ರೆ ಪ್ರತಿ ಹೊಸದನ್ನು ಟ್ರೈ ಮಾಡ್ಬೇಕನ್ನೋದನ್ನ ಕಲಿತು ಅನ್ನೋದು ಇದರ ಅರ್ಥ. ಅಂಡ್ ಸೊ, ಹಾಗೆ ದ ಬ್ರೇವ್ ಲಿಟಲ್ ಸ್ಕ್ವೇರಲ್ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ದಿ ಬ್ರೇವ್ ಲಿಟಲ್ ಸ್ಕ್ವೇರಲ್ ಅಂದ್ರೆ ಆ ಸಣ್ಣ ಅಳಿಲು ವಾಸವಿತ್ತು ಅಲ್ಲಿ. ಯಾವ ತರ ವಾಸವಿತ್ತಂದ್ರೆ ತುಂಬಾ ಖುಷಿಯಾಗಿ, ಹ್ಯಾಪಿಲಿ ವಾಸವಿತ್ತು. ಎವರ್ ಆಫ್ಟರ್, ಯಾವಾಗಲೂ ಮುಂಚೆನೂ ಇದ್ದಿದ್ದಲ್ಲ ಅಷ್ಟು ಖುಷಿಯಾಗಿ, ಆ ಸ್ಥಳದಲ್ಲಿ ಅಷ್ಟು ಹ್ಯಾಪಿಯಾಗಿ ಇರಕ್ಕೆ ಸ್ಟಾರ್ಟ್ ಮಾಡಿತು. ಆಲ್ವೇಸ್ ರೆಡಿ ಫಾರ್ ನ್ಯೂ ಅಡ್ವೆಂಚರ್ಸ್ ಅಂದ್ರೆ ಈ ಕಥೆಯ ಸಾರಾಂಶ ಯಾವಾಗಲೂ, ಆಲ್ವೇಸ್ ಅಂದ್ರೆ ಯಾವಾಗಲೂ ರೆಡಿಯಾಗಿರಬೇಕು. ಯಾವುದಕ್ಕೆ ಅಂದ್ರೆ ನ್ಯೂ ಅಡ್ವೆಂಚರ್, ಹೊಸ ಸಾಹಸಗಳನ್ನು ಮಾಡೋದಕ್ಕೆ ರೆಡಿಯಾಗಿರಬೇಕು ಅನ್ನೋದೇ ಈ ಕಥೆಯ ಮಾರಲ್ ಆಫ್ ದಿ ಸ್ಟೋರಿ. ಇಲ್ಲಿವರೆಗೆ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಅನ್ನೋದು ಕೊಡಿ ಈ ವಿಡಿಯೋಗೆ. ಥ್ಯಾಂಕ್ ಯು.